ಹಾಸನದಲ್ಲಿ ನಾಳೆ ಬೃಹತ್ ಸಮಾವೇಶಕ್ಕೆ ವೇದಿಕೆ ಸಿದ್ಧವಾಗಿದೆ. ಇಲ್ಲೇನಾಗುತ್ತೆ ಅನ್ನುವಂಥ ಕುತೂಹಲ ಎಲ್ಲರಲ್ಲೂ ಕೂಡ ಇದೆ. ಕಾಂಗ್ರೆಸ್ ಸಮಾವೇಶ ಹಾಸನದ SM ಕೃಷ್ಣನಗರ ಬಡಾವಣೆಯಲ್ಲಿ ಬೃಹತ್ ವೇದಿಕೆಯನ್ನು ಸಿದ್ಧಪಡಿಸಿಕೊಂಡಿದ್ದಾರೆ. CM DCM ಸಚಿವರು ಹಿರಿಯ ನಾಯಕರಿಗಾಗಿ ಪ್ರಧಾನ ವೇದಿಕೆಯನ್ನು ರೆಡಿ ಮಾಡಿಕೊಂಡಿದ್ದಾರೆ. ಜನಕಲ್ಯಾಣ ಸಮಾವೇಶ ಹೆಸರಿನಲ್ಲಿ ಬೃಹತ್ ಸಮಾವೇಶ ನಡೀತಾ ಇದೆ. ನಾಳೆಯ ಸಮಾವೇಶ ಕಾಂಗ್ರೆಸ್ ಪಕ್ಷದ ವೇದಿಕೆಯಲ್ಲಿ ನಡೆಯಲಿದೆ. ನಾಳಿನ ಸಮಾವೇಶದ ಹೆಸರು ಬದಲಾಗಿಲ್ಲ ಅಂತ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರೆ. ಆರಂಭದಲ್ಲಿ ಒಂದು ಶಕ್ತಿ ಪ್ರದರ್ಶನಕ್ಕೋಸ್ಕರ ಈ ವೇದಿಕೆ ಸಜ್ಜಾಗಿತ್ತು. ಅದಾದ ನಂತರ ಉಪಮುಖ್ಯಮಂತ್ರಿಗಳು DK ಶಿವಕುಮಾರ್ ಅವರು ಬಹಿರಂಗವಾಗಿ ಒಂದು ಹೇಳಿಕೆಯನ್ನು ಕೊಟ್ಟ ನಂತರ ಇದು ಈಗ ಪಕ್ಷದ ವೇದಿಕೆಯಲ್ಲಿ ನಡೆಯೋಕ್ಕೆ ಶುರುವಾಗಿದೆ. ನಾಳೆ ಇರುವಂಥ ಸಮಾವೇಶ. ನಾಳೆ ಹಾಸನದಲ್ಲಿ ಕಾಂಗ್ರೆಸ್ ಪಕ್ಷ ಮತ್ತು ಸ್ವಾಭಿಮಾನಿಗಳ ಒಕ್ಕೂಟದ ಜಂಟಿ ಆಶ್ರಯದಲ್ಲಿ ಸಮಾವೇಶ ನಡೀತಾರೆ. ಅದು ಬಹುಶಃ ಹೆಚ್ಚಾಗಿ ಸ್ವಾಭಿಮಾನಿಗಳ ಒಕ್ಕೂಟದವರು ಜನ ಕರ್ಕೊಬರ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಕಾರ್ಯಕ್ರಮದ ಹೆಸರು ಬದಲಾವಣೆ ಆಗಿದೆ. ಹೆಸರೇನಿಲ್ಲ, ಮೊದಲಿಂದ ಹಂಗೆ ಇದೆಯಲ್ಲ. ಸ್ವಾಭಿಮಾನಿ ಸಮಾವೇಶ ಇಲ್ಲ. ಕಾಂಗ್ರೆಸ್ ಪಕ್ಷನೂ ಕೂಡ ಸೇರ್ಕೆ ಮಾಡ್ತಾ ಇರೋದ್ರಿಂದ ಇದು ಜಂಟಿ ಆಶ್ರಯದಲ್ಲಿ ನಡೀತಾ ಇದೆ. ನಾಳೆ ನಾವು ತಲೆ ಕೆಡಿಸ್ಕೊಳ್ಳಲ್ಲ. ಮಾಡಲಿ, ಅವರಿಗೆ ಮಾಡಿ ಜಿಲ್ಲೆ ಅಭಿವೃದ್ಧಿ ಮಾಡಲಿ. ನಾವೇನು ಅದ್ರ ಬಗ್ಗೆ ಗಾಬರಿ ಆಗಬೇಕಾದಂಥ ಸನ್ನಿವೇಶ ಏನಿಲ್ಲ. ಮುಗಿಸೋದು ದೇವ್ರಿಗೆ ಸಂಬಂಧಪಟ್ಟಿದೆ. ಈಗ ಪಾರ್ಲಿಮೆಂಟ್ ಎಲೆಕ್ಷನ್ ವಿಧಾನಸಭೆ ಎಲೆಕ್ಷನ್ ನಡೀತಪ್ಪ, ಒಂದೇ ವರ್ಷದಲ್ಲಿ ಏನಾಯಿತು? ಅದರಿಂದ ಇವತ್ತು ಅದಕ್ಕೆಲ್ಲ ಧೃತಿಗೆಡುವಂಥದ್ದಿಲ್ಲ. ನಾವೆಲ್ಲ ಸೋಲು ಗೆಲುವು ನೋಡಿರೋದು. ನಮ್ಗೆ ಇವತ್ತು ಜಿಲ್ಲೆದು 2-3 ಕೆಲಸ ಪೆಂಡಿಂಗ್ ಇತ್ತು. ಹಾಸನದ ರಿಂಗ್ ರೋಡ್ ಇತ್ತು. ನಿನ್ನೆ ಗಡ್ಕರಿಯನ್ನು ಭೇಟಿ ಮಾಡಿ ಆ ರಿಂಗ್ ರೋಡನ್ನು ಅನುಮತಿ ಕೊಡೋದಕ್ಕೆ ಒಪ್ಪಿ ಆದೇಶನ ದೇವೇಗೌಡರು ನಾನು ಹೋಗಿ ಅದನ್ನು ಕ್ಲಿಯರ್ ಮಾಡಿಸ್ಕೊಟ್ಟಿದ್ದಾರೆ. ಮತ್ತು ರೈಲ್ವೇದೊಂದು 5-6 ಪ್ರಾಜೆಕ್ಟ್ ಇತ್ತು. ಅದನ್ನು ಸಹ ರೈಲ್ವೆ ಮಂತ್ರಿಗಳು ನಿನ್ನೆ ಕುಮಾರಸ್ವಾಮಿ